ಹಾಯ್ ಹಾಲ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಪಾನಿಪುರಿ ಮಾಡ್ತಾ ಇದ್ದೀವಿ. ಫಸ್ಟು ನಾನು 2 ಬೌಲಲ್ಲಿ ನೀರು ತೊಗೊತಾ ಇದ್ದೀನಿ. 1 ಬೌಲಿಗೆ ಹುಣಸೆಹಣ್ಣು ಹಾಕ್ತೀನಿ, ಇನ್ನೊಂದು ಬೌಲಿಗೆ ಬೆಲ್ಲ ಹಾಕ್ತೀನಿ. ಇದು ನಾವು ಪಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಇದು ಎರಡನ್ನು ನೆನೆಸಿ ಎತ್ತಿಟ್ಕೋಬೇಕು. ಇದಾದಮೇಲೆ ಇವಾಗ ನಾನು ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳೆದಿರೋ ಆಲೂಗಡ್ಡೆನ ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಆಮೇಲೆ ನಾವು ನೆನೆಸಿರೋ ಬಟಾಣಿನ ತೆಗೆದು ಕುಕ್ಕರಲ್ಲಿ ಹಾಕ್ಕೊಂಡು ಆಮೇಲೆ 1 ಚಮಚ ನೀರು ಹಾಕೋತಾ ಇದ್ದೀನಿ. ಈಗ ನಾವು ಗ್ಯಾಸ್ ಹಚ್ಚೋಣ. ಅಯ್ಯೋ, ನಂಗೆ ಗ್ಯಾಸೇ ಹಚ್ಚಕ್ಕೆ ಬರ್ತಾ ಇಲ್ಲ. ಗ್ಯಾಸ್ ಹಚ್ಚಕ್ಕೆ ಹೋಗಿ ಗ್ಯಾಸ್ದು ಇದೆ ಬಂದ್ಬಿಡ್ತು ಕೈಗೆ. ಅಮ್ಮನ ಸಹಾಯದಿಂದ ಗ್ಯಾಸ್ ಹಚ್ಚಿ ಆಯಿತು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀವಿ. ಈಗ ನಾವು ಈರುಳ್ಳಿನ ಸ್ಮ್ಯಾಶ್ ಮಾಡ್ಕೋಬೇಕು. ಈರುಳ್ಳಿನ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಮ್ಯಾಶರ್ ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿನೆಲ್ಲ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಅದಾದಮೇಲೆ ಟೊಮೆಟೊನೂ ಅಷ್ಟೇ. ನಾವು 4 ಈರುಳ್ಳಿ ಮತ್ತು 4 ಟೊಮೆಟೊ ತೊಗೊಳ್ತೀವಿ. ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೋಬೇಕು. ಈಗ ವಿಷಲ್ ಕೂಗಿರೋ ಕುಕ್ಕರ್ನ ಆಫ್ ಮಾಡಿದ್ದೀನಿ ನಾನು. ಕಷ್ಟ ಇದೆ, ತುಂಬ ಕಷ್ಟ. ನಮ್ಮ ಶಕ್ತಿ ಎಲ್ಲ ಹಾಕಿ ಚೆನ್ನಾಗಿ ಕಡೆಗೆ ಈರುಳ್ಳಿ ಸ್ಮ್ಯಾಶ್ ಮಾಡಿ ಇಟ್ಟು ಇವಾಗ ನಾವು ಕೊತ್ತಂಬರಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ, ಪುದೀನ ಇದನ್ನೆಲ್ಲ ಹಾಕಿ ಪಾನಿಗೋಸ್ಕರ ರುಬ್ಕೋಬೇಕು. ನಮ್ಮ ಮನೇಲಿ ಏರ್ ಫ್ರೈಯರ್ ಇತ್ತು. ನಾವು ಅದಕ್ಕೆ ಪೂರಿನ ಅದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಹಾಕಿ ನಾವು ಡಿಮಾರ್ಟಿಂದ ತಂದಿರೋ ಪೂರಿಗಳನ್ನೆಲ್ಲ ಅದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈಯರಲ್ಲಿ ಒಂದಕ್ಕೊಂದು ಟಚ್ ಆಗದೆ ಇರೋ ಥರ ಹಾಕಿ ಫ್ರೈಯರಿಗೆ ಎತ್ತಿಟ್ಕೊಂಡ್ವಿ. ಅದ್ರ ಜೊತೆಗೆ ಹಾಕಿರೋ ಎಲ್ಲ ಮಿಶ್ರಣನ ತೆಗೆದು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಂಡ್ವಿ. ಪ್ಯೂರಿ ರೆಡಿ, ಫುಲ್ಲು ಪೇಸ್ಟ್ ಥರ ಮಾಡ್ಕೊಂಡ್ವಿ. ಅದಾದಮೇಲೆ 3 ನಿಮಿಷ ಏರ್ ಫ್ರೈಯರಲ್ಲಿ ಪೂರಿನ ಬೇಯಿಸ್ಕೊತಾ ಇದ್ದೀವಿ. ನಿಮ್ಮ ಮನೇಲಿ ಏರ್ ಫ್ರೈಯರ್ ಇದ್ದರೆ ನೀವು ಪೂರಿನ ಬೇಯಿಸ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ಎಣ್ಣೆಲೂ ಫ್ರೈ ಮಾಡ್ಕೊತೀನಿ. ಸೊ ಅದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ. ನಾನು ಇವಾಗ 3 ನಿಮಿಷ ಆಗಿದೆ. ಸೊ ಏರ್ ಫ್ರೈಯರಲ್ಲಿರೋ ಪೂರಿ ಈ ಥರ ಆಗಿದೆ ನೋಡಿ, ಚೆನ್ನಾಗಿತ್ತು. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು. ಈಗ ನಾವು ಬಾಣಲಿಯಲ್ಲಿ ಸ್ವಲ್ಪ ಪೂರಿನ ಕರ್ಕೊಳ್ಳೋಣ. ಸೊ ಬಾಣಲಿಯಿಂದನೂ ಸ್ವಲ್ಪ ಪೂರಿನ ಕರ್ಕೊತಾ ಇದ್ದೀವಿ. ಈಗ ನಾವು ಮೊದಲೇ ಎತ್ತಿಟ್ಕೊಂಡಿದ್ದಂಥ ಬೆಲ್ಲ ಮತ್ತು ಹುಣಸೆ ನೀರನ್ನ ಫಿಲ್ಟರ್ ಮಾಡ್ಕೋತಾ ಇದ್ದೀವಿ. ಇದನ್ನು ಶೋಧಿಸ್ಕೊಂಡು ಗಲೀಜೆಲ್ಲ ತೆಗೆದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಸ್ವೀಟ್ ಪಾನಿಯನ್ನು ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು. ಬೆಲ್ಲ ಹಾಕಿರೋದನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಅದಕ್ಕೆ ಎರಡಕ್ಕೂ ಒಂದು ಚಮಚದಲ್ಲಿ ನೀರು ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿದ್ದಂಥ ಪ್ಯೂರಿ, ಇದು ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ ಹಾಕಿದ್ದು, ಅದನ್ನು ಎರಡನ್ನೂ ಅರ್ಧ ಎರಡಕ್ಕೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಪಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾವು ನಮ್ಮ ಮನೇಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ. ಸೊ ಅದನ್ನೇ ಹಾಕ್ತಾ ಇದ್ದೀನಿ ನಾನು ಇವಾಗ. ಪಿಂಕ್ ಸಾಲ್ಟ್ ಹಾಕ್ಕೊಂಡು
ಬ್ಲ್ಯಾಕ್ ಸಾಲ್ಟು, ಅದು ಪಾನಿಪುರಿ ಪಾನಿ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹಾಕೋಬೇಕು. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವಿವಾಗ ಪೂರಿಗೆ ಏನು ಬೇಕೋ ಅದನ್ನು ಫಿಲ್ಲಿಂಗ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ. ನಾವಿವಾಗ ಆನಿಯನ್ಸ್ನೆಲ್ಲನೂ ಬೇಯಿಸಿ ತೆಗೆದಿಟ್ಕೊಂಡಿರೋ ಆನಿಯನ್ಸ್ನೆಲ್ಲನೂ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ಅದಕ್ಕೆ ಎಲ್ಲ ಆಲೂಗೆಡ್ಡೆನ ಎತ್ತಿ ಹಾಕೋತಾ ಇದ್ದೀನಿ. ತುಂಬ ಬಿಸಿ ಇದೆ, ಕೈ ಸುಡ್ತಾ ಇದೆ ನನಗೆ. ಈಗ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶರಿಂದ ಎಲ್ಲನೂ ಸ್ಮ್ಯಾಶ್ ಮಾಡ್ಕೋಬೇಕು. ಇದೆಲ್ಲ ತುಂಬ ಕಷ್ಟದ ಕೆಲಸ ಅಲ್ವಾ? ಎಷ್ಟು ಕಷ್ಟ ಇದನ್ನೆಲ್ಲ ಮಾಡೋಕ್ಕೆ. ನಂಗೆ ಪಾನಿಪುರಿ ತುಂಬ ಇಷ್ಟ ಅಂತ ನಾನೇ ಅಮ್ಮನ ಹತ್ರ ಹೇಳೋದನ್ನ ಮಾಡಿಸ್ಕೊಂಡು ಕಲ್ತ್ಕೋತಾ ಇದ್ದೀನಿ. ಇವಾಗ ಬಟಾಣಿನ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಬಟಾಣಿನ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ, ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆಗೆ. ಅದಾದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿನೂ ಹಾಕ್ಕೋಬೇಕು. ಅಯ್ಯೋ ನನ್ನ ಟೋಪಿ ಬಿದ್ದೋಗ್ತಿದೆ. ಅದಾದಮೇಲೆ ಇವಾಗ ನಾವು ಟೊಮೆಟೊ ಮತ್ತು ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲಾನ ಹಾಕೋಬೇಕು. ಸೊ ನಾನಿವಾಗ ಗರಂ ಮಸಾಲಾನ ಹಾಕೋತಾ ಇದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದರೆ ನಮಗೆ ಮಸಾಲೆ ಫಿಲ್ಲರ್ ರೆಡಿ ಆಗುತ್ತೆ. ಫಿಲ್ ಮಾಡೋದಕ್ಕೆ ನಾವಿವಾಗ ರೋಡ್ ಸೈಡಲ್ಲಿ ಸಿಗೋ ಗೋಲ್ಗಪ್ಪ ಥರದ ಪಾನಿಪುರಿ ಮಾಡ್ತಾಯಿದ್ದೀವಿ. ಸೊ ನಾನಿವಾಗ ಫಿಲ್ ಮಾಡ್ತಿದ್ದೀನಿ. ನನಗೊಂದು, ಅಪ್ಪಂಗೊಂದು ಮತ್ತು ಅಮ್ಮಗೊಂದು. ನಾನು ಮೂರು ಪಾನಿಪುರಿಗಳನ್ನ ಫಿಲ್ ಮಾಡಿಕೊಂಡೆ. ಫಿಲ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡೂ ಹಾಕೋತಾ ಇದ್ದೀನಿ. ನಾನು ತಿಂದೆ, ತುಂಬ ಚೆನ್ನಾಗಿತ್ತು. ನನ್ನ ಬಾಯಿಗೆ ಪೂರಿ ತುಂಬ ದೊಡ್ಡದು ಅಂತ ಅನ್ನಿಸ್ತು. ಹೇಗಿತ್ತು ನನ್ನ ಪಾನಿಪುರಿ?